ಒಬ್ಬ ಬಟ್ಟೆ ಹೊಲಿಯೋಂಗೆ ಒಂದೇ ಕಣ್ಣು ಇರ್ತೈತಿ. ಒಂದು ಕಣ್ಣು ಇಲ್ಲ ಅನ್ನೋ ಕೊರಗೆ ಅವ್ನು ಕಾಡ್ತಿರ್ತೈತಿ. ಒಂದಿನ ಅವ್ರ ಮನೆಗೆ ಸ್ವಾಮಿಗಳು ಬರ್ತಾರೆ. ಸ್ವಾಮಿಗಳು ಹೇಳ್ತಾನೆ, ನನಗೆಲ್ಲ ಅದರಿ ಸಮಾಧಾನನೇ ಇಲ್ಲ ಅಂತ ಹೇಳ್ತಾನೆ. ಸ್ವಾಮಿಗಳು ಒಂದು ಕತ್ರಿ ಒಂದು ಸೂಜಿ ತೊಂಬ ಅಂತ ಹೇಳ್ತಾರೆ. ತಂದು ಕೊಡ್ತಾನೆ. ಅವಾಗ ಅಲ್ಲೇ ಒಂದು ಹೊಸ ಬಟ್ಟೆ ಬಿದ್ದಿರ್ತೈತಿ, ಕಟ್ ಮಾಡ್ತಾರೆ. ಅವ ಏನು ಮಾಡಾಕ್ತಾರಂತೆ ಗೊಂದಲಕ್ಕೊಳಗೊಟ್ಟಿಗೆ ಅವ್ರು ಸೂಜಿ ದಾರ ತೊಗೊಂಡು ಅದನ್ನು ಪೋಣಿಸ್ ಕಿಶಿಂದ ಹೊಲ್ಯಾಕೆ ಸ್ಟಾರ್ಟ್ ಮಾಡ್ತಾರೆ. ಸ್ವಾಮಿಗಳು ಕೇಳ್ತಾರೆ, ನಿನಗೆ ಕತ್ರಿ ತೊಗೊಂಡು ಕಟ್ ಮಾಡಿದ್ದು ಚಲೋ ಅನ್ನಿಸ್ತು, ಸೂಜಿ ತೊಗೊಂಡು ಹೊಲಿದ್ದು ಚಲೋ ಅನ್ನಿಸ್ತು ಅಂತೇಳಿ. ಸೂಜಿ ತೊಗೊಂಡು ಹೊಲಿದ್ದು ಚಲೋ ಆಯ್ತು ಅಪ್ಪಾರ ಅಂಥೇಳಿ ಅನ್ನಿಸ್ತೀರಿ ಅಪ್ಪಾರ ಅಂತ ಹೇಳ್ತಾನೆ. ಅವಾಗ 2 ಕಿವಿದ ಕತ್ರಿ ಕಟ್ ಮಾಡ್ತು, ಒಂದ ಕಣ್ಣಿದ ಸೂಜಿ ಏನು ಮಾಡ್ತು ಹೊಲಿತು. ಇದರಿಂದ ಏನು ತಿಳ್ಕೊಂಡೆ ಅಂತ ಕೇಳ್ತಾರೆ. ನಮ್ಮ ಎಷ್ಟು ಅನಾನುಕೂಲತೆಗಳು ಇದ್ರೂ ಜೀವನದಾಗ ಒಳ್ಳೆಯ ಕೆಲಸ ಮಾಡ್ಬೇಕಂತ ಗೊತ್ತಾತ್ರಿ ಅಂಥೇಳಿ ಅವತ್ತಿನಿಂದ ಅವ ಸಮಾಧಾನದಿಂದ ಇರ್ತಾನೆ. ಧನ್ಯವಾದ.